ಸ್ನೇಹಿತರೆ ನಮಸ್ಕಾರ, ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರಿಗೂ. ಗಂಗಾ ಕಲ್ಯಾಣ ಯೋಜನೆ 2024-25 ಅಡಿಯಲ್ಲಿ ಉಚಿತ ಬೋರ್ವೆಲ್ ಪಡೆಯೋದಕ್ಕೆ ಅರ್ಜಿ ಕರೆದಿದ್ದಾರೆ ಅನ್ನೋ ಒಂದು ವಿಷಯ ನಿಮಗೋಸ್ಕರ. ಹಾಗೆಯೇ ಇಲ್ಲಿ ಡೈರೆಕ್ಟ್ ಲಿಂಕು ಸಹ ಇದೆ, ನಾವು ಎಲ್ಲಿ ಅಪ್ಲೈ ಮಾಡ್ಬೋದು ಅನ್ನೋ ಒಂದು ಮಾಹಿತಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ವಿಷಯನ ತಿಳ್ಕೊಳ್ಳಿ, ಯಾವ ರೀತಿ ವರ್ಕ್ ಆಗುತ್ತೆ, ಹೇಗೆ ಅಪ್ಲೈ ಮಾಡೋದು, ಎಲ್ಲಿ ವೆಬ್ಸೈಟು, ಯಾವ ನಿಗಮಗಳು ಅಂತ. ವಿಷಯ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಚಾನಲ್ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನಾಗಲೇ ಹೇಳಿದಾಗೆ ಫ್ರೀ ಬೋರ್ವೆಲ್ ಅಥವಾ ಗಂಗಾ ಕಲ್ಯಾಣ ಯೋಜನೆ ಇದು ಒಂದೇ ನಿಗಮಕ್ಕೆ ಅಪ್ಲೈ ಆಗಲ್ಲ. ಹಲವಾರು ನಿಗಮಗಳು ಸರ್ಕಾರದ ಅಡಿಯಲ್ಲಿ ಬರುವಂಥ ನಿಗಮಗಳಾಗಿರುತ್ತೆ. ಮತ್ತು ಹಲವಾರು ಜಾತಿಗಳು ಅಂತೇನು ಹೇಳ್ತೀವಿ, ಪಂಗಡಗಳು, ಕ್ಯಾಸ್ಟ್ ಅಂತ ಹೇಳ್ತೀವಿ, ಅವರಿಗೆಲ್ಲ ಸೇರಿಸಿ ಕೊಡುವಂಥ ಒಂದು ಯೋಜನೆ ಬೇರೆ ಬೇರೆ ನಿಗಮಗಳಿಗೆ ಬೇರೆ ಬೇರೆ ಟೈಮಲ್ಲಿ ಅಥವಾ ಬೇರೆ ಬೇರೆ ಸಮಯದಲ್ಲಿ ಈ ಒಂದು ಯೋಜನೆ ಅಡಿಯಲ್ಲಿ ನಾವು ಅನುಕೂಲನ ಪಡ್ಕೋಬೋದು ಸ್ನೇಹಿತರೆ. ಹಾಗಿದ್ದರೆ ಹೆಂಗಪ್ಪ ಇದು ವರ್ಕ್ ಆಗುತ್ತೆ ಅಂತ ಅಂದರೆ, ಮುಖ್ಯವಾಗಿ ಹೇಳಬೇಕು ಅಂದರೆ ಅತಿ ಸಣ್ಣ ರೈತರು ಅಂತ ಏನು ಹೇಳ್ತೀವಿ ಅಥವಾ ಸಣ್ಣ ರೈತರು ಅಂತ ಏನು ಹೇಳ್ತೀವಿ, ಅಂಥವರಿಗೆ ಯೂಸ್ ಆಗಬೇಕು ಅಂತಲೇ ಸರ್ಕಾರ ಮಾಡಿರುವಂಥ ಒಂದು ಯೋಜನೆ ಇದಾಗಿದೆ ಸ್ನೇಹಿತರೆ. ಈ ಒಂದು ಯೋಜನೆಯನ್ನು ಲಾಭನ ಹೇಗೆ ಪಡೆಯೋದು, ಯಾವ ಯಾವ ಜಿಲ್ಲೆಗಳಲ್ಲಿ ಪ್ರಸ್ತುತವಾಗಿ ನಡೀತಾ ಇದೆ, ಮತ್ತು ಇದನ್ನು ಅಪ್ಲೈ ಮಾಡೋದಕ್ಕೆ ಲಿಂಕ್ ಯಾವುದು ಅನ್ನೋದನ್ನು ನಾವು ನೋಡ್ತಾ ಹೋದರೆ ಸ್ನೇಹಿತರೆ, ಕಂಪ್ಲೀಟಾಗಿ ಓದಿ ಈ ವಿಡಿಯೋನ. ಅಥವಾ ನಾನು ಹೇಳ್ಬೋದು, ಅಥವಾ ನೀವು ಓದೋಕ್ಕೂ ಸಹ ಈಸಿಯಾಗಿದೆ. ಹಾಗೆ ರೀತಿಯಾದಂಥ ವರ್ಡ್ಗಳು ನಿಮಗೆ ಸಿಗುತ್ತೆ ಈ ಒಂದು ವಿಡಿಯೋದಲ್ಲಿ. ನಾನು ಹೇಳೋದಷ್ಟೇ ಅಲ್ಲ, ನೀವು ಓದ್ಕೊಂಡು ಸಹ ಈ ಮಾಹಿತಿನ ತಿಳ್ಕೊಬೋದು ಸ್ನೇಹಿತರೆ. ನಾನು ಆಗಲೇ ಹೇಳ್ದಾಗೆ ಯಾವ ಯಾವ ಜಿಲ್ಲೆಗಳು ಅಥವಾ ಯಾವ ನಿಗಮ, ಮೊದಲು ಅದನ್ನು ತಿಳ್ಕೊಂಡ್ರೆ, ಕರ್ನಾಟಕದ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಹೇಳ್ತೀವಲ್ಲ, ಅದರ ಅಡಿಯಲ್ಲಿ ಪ್ರಾರಂಭಿಸಲಾದಂತಹ ಈ ಯೋಜನೆ ಮೂಲಕ ಕೃಷಿಲಿ ಬೆಳೆಯುವಂತಹ ಹೊಲಗಳಿಗೆ ನೀರಾವರಿ ಸೌಲಭ್ಯನ ಒದಗಿಸೋದಕ್ಕೆ, ಅಂದರೆ ಕೃಷಿ ಮಾಡುವಂಥ ಹೊಲಗಳಿಗೆ ನೀರಾವರಿ ಸೌಲಭ್ಯನ ಒದಗಿಸೋದಕ್ಕೆ, ಹಾಗೆಯೇ ಇದರಲ್ಲಿ ಕೊಳವೆ ಬಾವಿ, ತೆರೆದ ಬಾವಿ ಅಥವಾ ಪಂಪ್ ಸೆಟ್ಗಳನ್ನ ಹಾಗೂ ಅನೇಕ ರೀತಿಯಾದಂಥ ಸಹಾಯ ಮಾಡೋದಕ್ಕಿರುವಂಥ ಒಂದು ಯೋಜನೆ ಸ್ನೇಹಿತರೆ ಇದು. ನಾನು ಆಗಲೇ ಹೇಳಿದಾಗೆ ಪ್ರತಿ ಬೋರ್ವೆಲ್ಗೆ ಸರ್ಕಾರ 1.5 ಲಕ್ಷ ರೂಪಾಯಿ ಕೊಡೋದ್ರ ಜೊತೆಗೆ, ಅದನ್ನು ಫ್ರೀಯಾಗಿ ಕೊಡೋದ್ರ ಜೊತೆಗೆ, ಬೋರ್ವೆಲ್ ಕೊರೆಸೋದಕ್ಕೆ ಪಂಪ್ ಸೆಟ್ಟು ಮತ್ತು ವಿದ್ಯುತ್ ಸರಬರಾಜು ಮತ್ತು ವಿದ್ಯುತ್ ಉಪಕರಣಗಳಿಗೆ ಬೇಕಾದಂತಹ ಒಂದು ಹಣನೂ ಸಹ ಒದಗಿಸಿಕೊಡುವಂಥ ಯೋಜನೆ ಈ ಒಂದು ಗಂಗಾ ಕಲ್ಯಾಣ ಯೋಜನೆ ಆಗಿದೆ. ಒಟ್ಟಿಗೆ ಹೇಳಬೇಕು ಅಂದರೆ ಬೆಂಗಳೂರು ಅರ್ಬನ್ನು, ಬೆಂಗಳೂರು ಗ್ರಾಮೀಣ, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ ಹಾಗೂ ತುಮಕೂರು ಜಿಲ್ಲೆಗಳಲ್ಲಿ 3.5 ಲಕ್ಷ ರೂಪಾಯಿವರೆಗೂ ಸಹ ಅನುದಾನ ನೀಡಲಾಗುತ್ತೆ. ಈ ಕೆಲವೊಂದು ಜಿಲ್ಲೆಗಳಲ್ಲಿ 3.5 ಲಕ್ಷದವರೆಗೂ ಸಹ ಅನುದಾನನ ನೀಡಲಾಗುತ್ತೆ. ಅಂದರೆ ಒಂದು ಜಿಲ್ಲೆಗೆ ಒಂದೊಂದು ರೀತಿ ಇರುತ್ತೆ. ಯಾಕಪ್ಪ ಅಂದರೆ ಆ ಜಿಲ್ಲೆಯಲ್ಲಿ ಸಿಗುವಂತಹ ನೀರು ಸಿಗುವಂತಹ ಒಂದು ಭೂಮಿಲಿ ಆಳ ಇರ್ಬೋದು, ಹೀಗೆ ಅದು ಮುಖ್ಯ. ಈಗ ಓಕೆ, ಈ ಯೋಜನೆಗೆ ಮುಖ್ಯವಾಗಿ ಬೇಕಾದಂಥ ಅರ್ಹತೆಗಳೇನು ಅಂತ ನೋಡ್ತಾ ಹೋದರೆ, ಅರ್ಜಿದಾರರು ವಾರ್ಷಿಕ ಆದಾಯ ಬಂದ್ಬಿಟ್ಟು 90,000 ರೂಪಾಯಿ ಮತ್ತು 1,03,000ವರೆಗೂ ಸಹ ಇರ್ಬೋದು. ಅದು ಗ್ರಾಮೀಣ ಮತ್ತು ನಗರ ಅನ್ವಯ ಆಗುತ್ತೆ. ಅರ್ಜಿದಾರರ ವಯಸ್ಸು ಬಂದು 18ರಿಂದ 55 ವರ್ಷ ಇರಬೇಕು. ಹಾಗೆಯೇ ಅರ್ಜಿದಾರರು ರಾಜ್ಯದ ನಿವಾಸಿಯಾಗಿರಬೇಕು ಮತ್ತು ಅರ್ಜಿದಾರರು ಕನಿಷ್ಠ ಅಥವಾ ಸಣ್ಣ ರೈತರಾಗಿರಬೇಕು. ಅಂದರೆ ಮಿನಿಮಮ್ ಅಂತ ಏನು ಹೇಳ್ತೀವಿ, ಆ ರೀತಿಯಾದಂಥ ರೈತರಿಗೆ ಇದು ಭಾಳ ಕೊಡೋವಂಥ ಯೋಜನೆ. ಸಣ್ಣ ರೈತರಾಗಿರಬೇಕು ಅಥವಾ ಕನಿಷ್ಠ ರೈತರ ಅಂತ ಏನು ಹೇಳ್ತೀವಿ, ಆ ಮಟ್ಟದಲ್ಲಿ ಈ ಅರ್ಜಿದಾರರು ಇರಬೇಕು. ಏನೇನು ಬೇಕಾಗುತ್ತೆ ದಾಖಲೆಗಳು ಅಂದರೆ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಆಧಾರ್ ಕಾರ್ಡು, BPL ಕಾರ್ಡು, ಹೊಲದ ಹೂಡುವಿಕೆ ಅಂತ ಏನು ಹೇಳ್ತೀವಿ ಅದರದ್ದು ಡೀಟೇಲ್ಸು, ಬ್ಯಾಂಕ್ ಪಾಸ್ಬುಕ್, ಕಂದಾಯ ಕಟ್ಟಿರೋಂಥ ರಶೀತಿ ನಿಮ್ಮ ಜಮೀನಿಗೆ, ಸ್ವಯಂ ಘೋಷಣಾ ಪತ್ರ ಅಂದರೆ ನಮ್ಮ ಒಂದು ಹೇಳಿಕೆ ಮುಚ್ಚಳಿಕೆ ಅಂತ ಏನು ಹೇಳ್ತೀವಿ ಅದು, ಸುರಕ್ಷಿತ ಸ್ವಯಂ ಪ್ರಮಾಣ ಪತ್ರ ಅಂದರೆ
ಸೆಲ್ಫ್ ಡಿಕ್ಲರೇಷನ್ನು, ಸೇಫ್ಟಿ ಇದ್ರ ಬಗ್ಗೆ ಇರುವಂಥ ಒಂದು ಪ್ರಮಾಣ ಪತ್ರಗಳನ್ನು ಸಹ ಕೊಡಬೇಕಾಗತ್ತೆ. ಇದೆಲ್ಲ ಇದ್ದಾಗ ಒಂದು ವೆಬ್ಸೈಟ್ ಇದೆ, ಆ ವೆಬ್ಸೈಟಿಗೆ ಭೇಟಿ ನೀಡಿ ಯೋಜನೆಯ ಪುಟನ ಆಯ್ಕೆ ಮಾಡಿಕೊಂಡು ನಂತರ ಅರ್ಜಿದು ಓಪನ್ ಆಗುತ್ತೆ. ಅದೆಲ್ಲ ನಿಮಗೆ ಗೊತ್ತಿರುತ್ತೆ, ಯಾವ ವೆಬ್ಸೈಟಿಗೆ ಹೋಗಬೇಕು, ಏನು ಎತ್ತ ಅಂತ. ನೀವು ಅಂದರೆ ವೆಬ್ಸೈಟ್ ಲಿಂಕು ಸಹ ನಾನು ಹೇಳ್ತೀನಿ. ಅಲ್ಲಿ ಒಳಗಡೆ ಹೋದ್ಮೇಲೆ ನೀವಾರು ಮಾಡ್ಬೋದು, ಅಥವಾ ಯಾರಾದರೂ ಗ್ರಾಮವನ್ನು ಈ ಥರದ್ದು ಇರುತ್ತಲ್ಲ ಅಲ್ಲೂ ಚೆಕ್ ಮಾಡ್ಕೋಬೋದು. ಮತ್ತು ರೈತ ಸಂಪರ್ಕ ಕೇಂದ್ರ ಇರ್ಬೋದು, ಅಲ್ಲಿ ಎಲ್ಲ ಅವಶ್ಯಕ ದಾಖಲೆಗಳನ್ನು ಹಾಕಿ ಅಪ್ಲೋಡ್ ಮಾಡಿ ನಂತರ ಸಬ್ಮಿಟ್ ಮಾಡಬೇಕಾಗುತ್ತೆ. ನೀವು ಈಸಿಯಾಗಿ ಮಾಡೋ ಅಂಥದ್ದು, ಅಂದರೆ ಆನ್ಲೈನಲ್ಲೇ ಮಾಡೋ ಅಂಥದ್ದು. ಸದ್ಯಕ್ಕೆ ಯಾರ ಸಹಾಯ ಇಲ್ಲದೇ ಮಾಡ್ಬೋದು. ಹಾಗಿದ್ರೆ ಯಾವುದಪ್ಪ ವೆಬ್ಸೈಟ್ ಬಗ್ಗೆನೂ ಮಾಹಿತಿ ಬೇಕಲ್ವಾ? ಅದ್ರ ಬಗ್ಗೆ ಮಾತಾಡ್ತಾ ಹೋದರೆ ನಾವು ಯಾವ ವೆಬ್ಸೈಟಲ್ಲಿ ಅಪ್ಲೈ ಮಾಡಬೇಕು, ಅದ್ರ ಲಿಂಕ್ ಏನು ಅಂತ ನೋಡಿದ್ರೆ, ಸ್ನೇಹಿತರೆ, ಗಂಗಾ ಕಲ್ಯಾಣ ಯೋಜನೆಯಡಿ ಅರ್ಜಿ ಸಲ್ಲಿಸೋದಕ್ಕೆ ಮುಖ್ಯವಾದಂಥ ವೆಬ್ಸೈಟ್ ಯಾವುದಪ್ಪ ಅಂದರೆ ಗಂಗಾ ಕಲ್ಯಾಣ ಯೋಜನಾ ಕರ್ನಾಟಕ ಅಪ್ಲೈ ಆನ್ಲೈನ್ ಅಂತ ಕೊಟ್ಟರೆ ನಿಮಗೆ ಸಿಗುತ್ತೆ ಆ ವೆಬ್ಸೈಟ್ ಲಿಂಕು. ಬಟ್ಟು ನೀವು ವೆಬ್ಸೈಟ್ ಲಿಂಕನ್ನು ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ. ನೀವು ಗೂಗಲಲ್ಲಿ ಸುಮ್ಮನೆ ಹಾಕ್ಬಿಟ್ರೆ ಯಾವುದ್ಯಾವುದೋ ವೆಬ್ಸೈಟ್ಗಳು ಬರ್ತವೆ ಮತ್ತು ಫೇಕ್ ಇರ್ತವೆ, ಮೋಸ ಹೋಗೋಂಥದ್ದು ಜಾಸ್ತಿ ಇರುತ್ತೆ. ಅಲ್ಲಿ ಹಣ ಕಟ್ಟಿ ಅದು ಇದು ಅಂತೇಳಿರುತ್ತೆ, ಅದೆಲ್ಲ ಏನು ನೀವು ನೋಡೋಕೆ ಹೋಗಬೇಡಿ. ನಂತರ ಅರ್ಜಿದು ನಾನು ಆಗಲೇ ಹೇಳಿದಾಗೆ ಡೀಟೇಲಾಗಿ ಓಪನ್ ಆಗುತ್ತೆ. ನಂತರ ನಿಮ್ಮ ಡೀಟೇಲ್ಸ್ ಎಲ್ಲ ಫಿಲ್ ಮಾಡ್ತೀರಾ. ಆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಹೇಳಿದ್ವಲ್ಲ, ಆ ಡಾಕ್ಯುಮೆಂಟ್ಸ್ ತಗೊಂಡು ಮತ್ತು ನಾನು ಆಗಲೇ ಹೇಳಿದಾಗೆ ನೀವೀಗ ಸುಮ್ಮನೆ ಗೂಗಲಲ್ಲಿ ಹಾಕಿದ ತಕ್ಷಣ ಎಷ್ಟೋ ವೆಬ್ಸೈಟ್ ಬರ್ತವೆ, ಅಂದರೆ ಫೇಕ್ ವೆಬ್ಸೈಟ್ಸ್ ಆಲ್ರೆಡಿ ಡೆವಲಪ್ ಮಾಡಿಬಿಟ್ಟಿರ್ತಾರೆ. ಮತ್ತು ನೀವು ಯಾವುದೇ ರೀತಿಯಾದಂಥ ಹಣ ಕಟ್ಟಬೇಕು ಅಂದರೆ ಅದು DD ಮುಖಾಂತರನೇ ಇರುತ್ತೆ, ಆಯಿತಾ? ದಯವಿಟ್ಟು ಅಲ್ಲಿ ಕೇಳಿದ್ರು ಇಲ್ಲ ಮತ್ತು ಯಾರೋ ಫೋನ್ ಮಾಡಿಬಿಟ್ಟು ಕೇಳ್ತಾರೆ, ಅಲ್ಲಿ ಕಟ್ಟಿ ಇಲ್ಲಿ ಕಟ್ಟಿ, ಅದೆಲ್ಲ ಸುಳ್ಳು. ಹುಷಾರಾಗಿರಿ. ಆ ರೀತಿ ಯಾವುದೇ ಆದಂಥ ಹಣ ಕೊಡುವಂಥ ಅವಶ್ಯಕತೆ ಇಲ್ಲ. ನೀವು ಬರೀ ನಿಮ್ಮ ದಾಖಲಾತಿಗಳಿರ್ಬೋದು ಅಥವಾ ಸ್ವಲ್ಪ ಫೀಸ್ ಇದ್ದಿದ್ದನ್ನ ಡೇಟಿಲ್ ಕೊಡಬೇಕಾಗುತ್ತೆ. ಅಷ್ಟು ಕೊಟ್ಟು ನೀವಿದ್ದರೆ ಸರ್ಕಾರದನೇ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಹೊರತು, ಅಥವಾ ಯಾರೋ ಅಧಿಕಾರಿಗಳು ಕಾಂಟ್ಯಾಕ್ಟ್ ಮಾಡ್ತಾರೆ ಹೊರತು, ನಿಮ್ಮ ನಿಗಮದಿಂದ ಯಾರೇ ಒಬ್ಬ ಥರ್ಡ್ ಪಾರ್ಟಿ ಪ್ರೈವೇಟವ್ರು ಬಂದ್ಬಿಟ್ಟು ನೀವು ದುಡ್ಡು ಕಟ್ಟಿ ನಾವು ಮಾಡಿಸ್ಕೊಡ್ತೀವಿ ಮತ್ತು ಆನ್ಲೈನಲ್ಲಿ ಫಿಲ್ ಮಾಡಿ DD ಕೊಡಿ, ಈ ಥರ ಹಿಂದಿಲೆಲ್ಲ ಫೋನ್ ಮಾಡಿ ಕೇಳ್ತಾರೆ. ಅವ್ರು ಮೋಸ ಮಾಡೋದು ಭಾಳ ಇದೆ ಅಂಥವ್ರು. ಅದಕ್ಕೆಲ್ಲ ಗುರಿಯಾಗ್ಬಿಡಿ ಅಂತ ಈ ವಿಷಯನ ಮುಗಿಸ್ತಿದ್ದೀನಿ. ನಮಸ್ಕಾರ ಸ್ನೇಹಿತರೆ.